ನಾನು ಬಡಿಸ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಒಂಚೂರು ಗಾರ್ನಿಷಿಗೆ ಒಂಚೂರು ಕೊತ್ತಂಬರಿ ಹಾಕಿದ್ದೀನಿ ರುಬ್ಬಳಕ್ಕೆ. ಇದೊಂಚೂರು ನಿಮಗೆ ಇದು ಗಾರ್ನಿಷಿಗೆ ಒಂಚೂರು ಹಾಕ್ತೀನಿ ನೋಡಿ. ಆ ಥರ ಬಂದಿದೆ ಅಂತೇಳಿ ತುಂಬ ರುಚಿಯಾಗಿದೆ. ಇದು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನೋಡಿರಿ, ನಾನು ಇಲ್ಲೊಂಚೂರು ಮೊಳಕೆ ಹುಳಿಕಾಳು ತೊಗೊಂಡಿದ್ದೀನಿ. ಇವತ್ತೊಂಚೂರು ಸಾಂಬಾರು ಮಾಡೋದು ತೋರಿಸ್ತೀನಿ ಮಸಾಲೆ ಹಾಕಿ. ಇದು ಮನೆಯಲ್ಲೇ ಮಾಡಿರೋವಂಥ ಮೊಳಕೆ ಹುಳಿಕಾಳು. ಇದಕ್ಕೊಂದೆರಡು ಆಲೂಗಡ್ಡೆ ಸೇರಿಸ್ಕೊತೀನಿ ನಾನು. ಬದನೆಕಾಯಿನೂ ಹಾಕ್ಕೊಬೋದು. ನಾನು ಬದನೆಕಾಯಿ ತೊಗೊತಿಲ್ಲ, ಬರೀ ಆಲೂಗಡ್ಡೆ ಒಂದು ತೊಗೊತಿದ್ದೀನಿ. ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಡೈರೆಕ್ಟಾಗಿ ಒಗ್ಗರಣೆ ಮಾಡೇ ರುಬ್ಬಾಕಿಟ್ಬಿಡೋಣ ನೋಡಿ. ಒಗ್ಗರಣೆ ಮಾಡಲಿಕ್ಕೆ ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ. ಒಂದ್ಸಲ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಇದನ್ನು ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದೆರಡು ಗಂಟೆ ಸುಳ್ಳು ಇಟ್ಕೊಂಡಿದ್ದೆ, ಅದನ್ನು ಈ ಕಡೆ ಸೇರಿಸ್ತೀನಿ. ಮತ್ತು ಶುಂಠಿ, ಒಂದು ಸ್ವಲ್ಪ ಶುಂಠಿ, ಒಂದು ಇಂಚ್ ಶುಂಠಿ ತೊಗೊಂಡಿದ್ದೆ, ಅದನ್ನು ಈ ಕಡೆ ಹಾಕ್ತಿದ್ದೀನಿ. ಇದನ್ನು ಹಾಕ್ಬಿಟ್ಟು ಫಸ್ಟು ರುಬ್ಕೊಳ್ಳೋಣಂತೆ. ಇದನ್ನು ಪೇಸ್ಟ್ ಮಾಡ್ಕೊಂಡು ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ರುಬ್ಬಲಿಕ್ಕೆ ಇಲ್ಲಿ ನಾನು ಚಕ್ಕೆ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಸ್ಪೆಷಲಾಗಿ ಕಾಯಿ ರುಬ್ತಿಲ್ಲ, ಕಾಯಿ ಹಾಲು ಹಾಕ್ತಿದ್ದೀನಿ ವೀಕ್ಷಕರೇ. ಇದು ಕಾಯಿ ಹಾಲು ಹಾಕಿದಾಗ ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಇದು ಸಾಂಬಾರು. ಹಂಗಾಗಿ ನೋಡಿ, ನಾನು ಕಾಯಿ ಹಾಲು ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ ಸೇರಿಸುವಾಗ ತೋರಿಸ್ತೀನಿ ನಿಮಗೆ. ಇವಾಗ ಇದನ್ನು ರುಬ್ಕೊತೀನಿ ನಾನು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ. ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು. ನಾನು ಕುಕ್ಕರಲ್ಲಿ ಹೇಗೆ ಬೇಯಿಸ್ಕೊತೀನಿ, ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಕಾಳು ಅಂತೇಳಿ ಸ್ವಲ್ಪ ಎಣ್ಣೆ ಸೇರಿಸ್ಕೊತೀನಿ. ಇಲ್ಲಿ ಕೆಲವೊಂದು ಮೊಳಕೆ ಕಾಳಿಗೆ ಹಂಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹೆಸರು ಕಾಳಾಗಲಿ, ಕಡಲೆಕಾಳಾಗಲಿ ಹಂಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಇದು ಹುಳ್ಳಿಕಾಳಾಗಿರೋದ್ರಿಂದ ಸ್ವಲ್ಪ ಹಾರ್ಡ್ ಬರುತ್ತೆ. ಹಾಗಾಗಿ ಕುಕ್ಕರ್ಗೆ ಹಾಕಿ ಒಂದೆರಡು ವಿಷಲ್ ಮಾಡ್ಕೊತೀನಿ ನೋಡಿ. ಎಣ್ಣೆ ಕಾಯ್ತಾ ಇದೆ. ಇವಾಗ ನಾನು ಇಲ್ಲಿ ರುಬ್ಬಿರೋವಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಕಡೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಒಂಚೂರು ಅದನ್ನು ಹಸಿ ವಾಸನೆ ಹೋಗ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತೀನಿ ನಾನು. ಈ ಥರ ಮಾಡ್ಕೊಂಡಾಗ ತುಂಬ ರುಚಿಯಾಗಿರುತ್ತೆ ವೀಕ್ಷಕರ. ಮುದ್ದೆಗೆ, ಅನ್ನಕ್ಕೆ, ಮುದ್ದೆಗಂತೂ ಭಾರಿ ಚೆನ್ನಾಗಿರುತ್ತೆ ಇದು ನೋಡಿ. ಅರಿಶಿನ ಪುಡಿ ಸೇರಿಸ್ಕೊತೀನಿ, ಒಂದು ಅರ್ಧ ಸ್ಪೂನು. ಇದು ಹಾಕ್ತಾ ಇರಲಿ ವೀಕ್ಷಕರೇ. ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ರುಬ್ಕೊತೀನಿ. ಚಕ್ಕೆ ಲವಂಗ ತೋರಿಸಿದ್ನಲ್ಲ ನಿಮಗೆ, ಅದನ್ನೆಲ್ಲ ವೀಕ್ಷಕರೇ. ಇಲ್ಲೊಂದು ಜಾರ್ ತೊಗೊಂಡಿದ್ದೀನಿ, ನಾನು ಇದನ್ನು ಸೇರಿಸ್ಕೊತೀನಿ ನೋಡಿ. ಚಕ್ಕೆ ಲವಂಗ, ಏಲಕ್ಕಿ, ಮತ್ತು ಇಲ್ಲಿ ನಾನು ಟೊಮೊಟೊ ಹಣ್ಣು ತೊಗೊಂಡಿದ್ನಲ್ಲ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ಸೇರಿಸ್ತೀನಿ. ಕಾಯಿ ಹಾಲು ನಾನು ಮಾಡಿ ಇಟ್ಕೊಂಡಿದ್ದೀನಿ, ಕಾಯಿ ಹಾಲನ್ನ ಆಮೇಲೆ ಸೇರಿಸ್ತೀನಿ ನಾನು. ಕುದಿಯುವ ಸಾರು ಹೊಂದ್ಕೊಳ್ಳುವಾಗ ಅದನ್ನು ಸೇರಿಸ್ತೀನಿ ನೋಡಿ. ಇದನ್ನು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ ಇದು ತೊಗೊಂಡಿದ್ದೀನಿ, ಹಚ್ಚ ಖಾರದ ಪುಡಿ, ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದು ರುಬ್ಕೊಂಬರ್ತೀನಿ. ಅಷ್ಟೊತ್ತಿಗೆ ಇದು ಆಗ್ತಾ ಇರುತ್ತೆ ನೋಡಿ ವೀಕ್ಷಕರೇ. ಈ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ನಾನು. ಇವಾಗ ನಾನಿಲ್ಲಿ ಇದು ಆಗ್ತಾ ಇದೆ ಇದು ನೋಡಿ. ಒಂಚೂರು ಎಣ್ಣೆ ಮೇಲೆ ಬರ್ತಿದ್ದಂಗೆ ನಾನೇನು ಹುರುಳಿಕಾಳು ತೊಗೊಂಡಿದ್ನಲ್ಲ, ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತೀನಿ ನೋಡಿ. ಎಣ್ಣೆ ಮೇಲೆ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಹುರುಳಿಕಾಳು ಏನು ತೊಗೊಂಡಿದ್ನಲ್ಲ, ನಾನು ಆಲೂಗಡ್ಡೆನ ಇದಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಸೇರಿಸ್ತೀನಿ ನಾನು. ಬಸ್ಸಾರು ಮಾಡ್ಕೊಬೋದು ಇದರಲ್ಲಿ, ಹುರುಳಿಕಾಳಲ್ಲಿ. ಮೊಳಕೆ ಹುರುಳಿಕಾಳು ಬಸ್ಸಾರು ಅಂತ ತುಂಬ ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಸೇರಿಸಿ ಮಾಡಿಕೊಂಡ್ರೆ ಒಂದ್ಸರಿ ನೋಡೋಣ, ಅದು ತೋರಿಸ್ತೀನಿ ನಿಮಗೆ ನೋಡಿ. ಇದೊಂದು ಅರ್ಧ ನಿಮಿಷ ಈ ಥರ ಒಂದು ಫ್ರೈ ಮಾಡ್ಕೊಳ್ಳೋಣ ವೀಕ್ಷಕರೇ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಏನು ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನು ಈ ಕಡೆ ಸೇರಿಸ್ಕೊಳ್ಳೋಣ ನೋಡಿ. ಇದು ಒಂಚೂರು ಉಪ್ಪು ಸೇರಿಸ್ತೀನಿ ನಾನು, ಕಲ್ಲುಪ್ಪು. ನಾನು ಕೈ ಎಳತೆಲ್ಲನ ನಾನು ಹಾಕ್ತೀನಿ ಇಲ್ಲಿ.
ಆಗಿದೆ. ಇವಾಗ ಒಂಚೂರು ಮಸಾಲೆ ಸೇರಿಸ್ತೀನಿ ನಾನು. ರುಬ್ಬಿಟ್ಟಿರುವಂಥ ಮಸಾಲೆ ಇದು. ವೀಕ್ಷಕರೇ ಇದೊಂಚೂರು ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಸೆಕೆಂಡ್, ಒಂದು 50 ನಿಮಿಷ 50 ಸೆಕೆಂಡ್ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ವೀಕ್ಷಕರೇ. ನೋಡಿ ಇದಕ್ಕೆ ಎಷ್ಟು ನೀರು ಹಾಕ್ಕೊಳ್ಳೋಣ. ನಾನು ಕಾಯೆಲ್ಲ ಸೇರಿಸಿರೋದ್ರಿಂದ ಸ್ವಲ್ಪ ನೀರು ಕಡಿಮೆನೇ ನೋಡಿ ಸೇರಿಸ್ಕೊಬೇಕಾಗುತ್ತೆ. ನೋಡಿ ಈ ಜಾರಲ್ಲಿ ಸೇರಿಸ್ಕೊಂಡು ನಾನು ಹಾಕ್ಕೊತೀನಿ ವೀಕ್ಷಕರೇ. ಈಗ ಮಸಾಲೆ ಎಲ್ಲ ಜಾರಿಗೆ ಗಂಟಿರುತ್ತಲ್ಲ, ಅದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಸೇರಿಸ್ಕೊಂಡು ಇದನ್ನು ನಾವು ಸೇರಿಸ್ಕೊಳ್ಳೋಣ ಅಂತ. ವೀಕ್ಷಕರೇ ಇದೊಂಚೂರು ನೀರು ಕುದಿಯುವಾಗ ಒಂಚೂರು ಕಾಯಲ್ಲಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಈ ಟೈಮ್ ಒಂಚೂರು ಕುದೀಲಿ ವೀಕ್ಷಕರೇ. ನಿಮ್ಮ ಕಾಯೆಲ್ಲ ತೋರಿಸ್ತೀನಿ ನಿಮಗೆ. ವೀಕ್ಷಕರೇ ಸಾಂಬಾರು ಕುದೀತಾ ಇದೆ. ಈಗ ನಾನು ಇವಾಗ ಒಂಚೂರು ಕಾಯಲ್ಲಿ ಸೇರಿಸ್ಕೊತೀನಿ. ಇಲ್ಲಿ ನಾನು ತೆಗೆದಿಟ್ಕೊಂಡಿರೋಂಥ ಕಾಯಲ್ಲಿ ಇದಕ್ಕೆ ಸೇರಿಸ್ಕೊತೀನಿ. ಈ ಕಾಯಲ್ಲಿ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ಉಪ್ಪು ನೋಡ್ಕೊಳ್ಳೋಣ. ಉಪ್ಪು ನೋಡಿಕೊಂಡು ಸಾಕಾಗುತ್ತೆ ಇಲ್ಲ ಅಂತೇಳಿ ಉಪ್ಪು ಸೇರಿಸ್ಕೊಳ್ಳೋಣ. ನೋಡಿ ಈ ಕಾಯಿ ಹಾಕ್ಬಿಟ್ರೆ ಏನಾಗುತ್ತೆ, ಒಂಥರ ಮದ್ರ ಥರ ಆಗಿಬಿಡುತ್ತೆ, ಒಂಥರ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನು ನಾನು ಕಾಯಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಒಂದ್ಸರಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಬೇಕಾದ್ರೆ ಒಂಚೂರು ಗಸಗಸೆನ ಸೇರಿಸ್ಕೊಬೋದು. ನಾನು ಗಸಗಸೆ ಒಂಚೂರು ಖಾಲಿಯಾಗಿತ್ತು ಅಂತ ಸೇರ್ಸೋಕ್ಕಾಗಲಿಲ್ಲ. ನೋಡಿ ಈ ಥರ ಮಾಡಿಕೊಂಡು ಉಪ್ಪು ನೋಡ್ಕೊಳ್ಳೋಣ. ಉಪ್ಪು ಸಾಕಾಗುತ್ತಾ ಏನು ಅಂತೇಳಿ. ಕರೆಕ್ಟಾಗಿದೆ ವೀಕ್ಷಕರೇ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ಒಂದು ಸ್ವಲ್ಪ ಸೇರಿಸ್ಕೊತೀನಿ. ಇವಾಗೊಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಮಾಡ್ಕೊಳ್ಳೋಣ. ಅವಾಗ ಹುಳಿಗಾಳು ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ಕ್ಲೋಸ್ ಮಾಡ್ಕೊಳ್ಳೋಣ ಅಂತ. ನೋಡಿ ವೀಕ್ಷಕರೇ ಈಗ ಸಾಂಬಾರು ರೆಡಿಯಾಗಿದೆ. ಮೊಳಕೆ ಹುಳಿಕಾಳು ಸಾಂಬಾರು. ನೋಡಿ ಇದನ್ನು ಬಡಿಸ್ಕೊಂಡು ಯಾವ ಥರ ಅಂತೇಳಿ ತೋರಿಸ್ತೀನಿ ನಿಮಗೆ. ಸರ್ವ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗೂ ಇದೆ. ಒಂದ್ಸರಿ ಮಾಡ್ಕೊಳ್ಳಿ. ಈ ಥರ ತೋರಿಸ್ತೀನಿ ನಿಮಗೆ ವೀಕ್ಷಕರೇ. ಇಲ್ಲಿ ನಾನು ಬಡಿಸ್ಕೊಂಡಿದ್ದೀನಿ ನೋಡಿ. ಇದಕ್ಕೊಂಚೂರು ಗಾರ್ನಿಷಿಗೆ ಒಂಚೂರು ಕೊತ್ತಂಬರಿ ಹಾಕಿದ್ದೀನಿ ರುಬ್ಬಳಕ್ಕೆ. ಇದೊಂಚೂರು ನಿಮಗೆ ಇದು ಗಾರ್ನಿಷಿಗೆ ಒಂಚೂರು ಹಾಕ್ತೀನಿ. ನೋಡಿ ಯಾವ ಥರ ಬಂದಿದೆ ಅಂತೇಳಿ. ತುಂಬ ರುಚಿಯಾಗಿದೆ. ಇದು ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ ಧನ್ಯವಾದಗಳು ವೀಕ್ಷಕರೇ.